ವರಿ ಮಾಡಬೇಡ. ಬಾಲನ್ ಹತ್ರ ಕೇಳು ಅಷ್ಟೇ. He'll take care of everything. 50 crores, right? Don't worry. ಲೀಲಾ, ನಿನಗೆ ಬೇಕಾಗಿರೋ 50 ಕೋಟಿ ನಾನು ಕೊಡ್ತೀನಿ. ಅದಕ್ಕೆ ಆ ಬಾಲನ ಕೇಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಅಲ್ಲ ಸಾವ್ಕಾರ್ ಸಾಹೇಬ್ರೆ, ನಿನ್ನ ಹತ್ರ ಊಟ ಮಾಡೋಕ್ಕೂ 50 ರೂಪಾಯಿ ದುಡ್ಡಿಲ್ಲ. ಅಂಥದ್ರಲ್ಲಿ 50 ಕೋಟಿ ಎಲ್ಲಿಂದ ತಗೊಂಬರ್ತೀಯ? ಅಯ್ಯೋ, ಹೋಪ್ಲೆಸ್ ಫೆಲೋ. ಅಮೋಘ್, ಅಮೌಂಟ್ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ. ನಾನು ಹೇಗಾದರೂ ಮಾಡಿ ಅರೇಂಜ್ ಮಾಡ್ತೀನಿ. ಡೋಂಟ್ ವರಿ. ಎಂಥ ಶ್ರೀಮಂತ ಹೆಂಡತಿಗೆ ಎಂಥ ಬೆಗ್ಗರ್ ಗಂಡ. ವಾವ್, ಗ್ರೇಟ್. ಅಮೋಘ್, ಅಮೋಘ್. ಊಟ ಮಾಡೋಕ್ಕೂ 50 ರೂಪಾಯಿ ದುಡ್ಡಿಲ್ಲ. ಎಂಥ ಶ್ರೀಮಂತ ಹೆಂಡತಿಗೆ ಎಂಥ ಬೆಗ್ಗರ್ ಗಂಡ. 2 ವರ್ಷ ಆದ್ರೂ ಕೆಲಸ ಕಾರ್ಯ ಇಲ್ಲದೆ ನನ್ನ ಮಗಳು ದುಡ್ಡಲ್ಲೇ ಬಿಟ್ಟಿ ಕುಳ್ ತಿನ್ಕೊಂಡು ಬಿದ್ದಿದ್ಯಲ್ಲ, ನಿಂದು ಒಂದು ಗಂಡ ಜನ್ಮನ. ಹಲೋ, ನನ್ನ ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡಬೇಕಿತ್ತು. ನಿಮ್ಮ ಮೊಬೈಲ್ ಆ್ಯಪ್ನಲ್ಲೇ ಚೆಕ್ ಮಾಡ್ಬೋದಿತ್ತಲ್ಲ. ನನ್ನ ಹತ್ರ ಸ್ಮಾರ್ಟ್ಫೋನ್ ಇಲ್ಲ. ಸರ್, ನಿಮ್ಮ ನೇಮ್ ಮತ್ತೆ ಡೆಬಿಟ್ ಕಾರ್ಡ್ನ ಲಾಸ್ಟ್ 4 ಡಿಜಿಟ್ ನಂಬರ್ ಹೇಳಿ. ನನ್ನ ಹೆಸರು ಅಮೋಘ್. ಲಾಸ್ಟ್ 4 ಡಿಜಿಟ್ ನಂಬರ್ 4242. ನಿಮ್ಗೇನ್ ಮಾಡೋಕ್ ಬೇರೆ ಕೆಲಸ ಇಲ್ವಾ? ಪದೇ ಪದೇ ಫೋನ್ ಮಾಡ್ಕೊಂಡು ದುಡ್ಡು ಎಷ್ಟಿದೆ ಅಂತ ಕೇಳ್ತಾನೆ ಇರ್ತಿರಲ್ಲ. ನಿಮ್ಮ ಅಕೌಂಟ್ ಅಲ್ಲಿ 2 ವರ್ಷದಿಂದ 20 ರೂಪಾಯಿ ಮಾತ್ರನೇ ಇರೋದು ರೀ. ಈ ರೀತಿ ದಿನಾ ಕಾಲ್ ಮಾಡಿ ಟಾರ್ಚರ್ ಮಾಡಬೇಡಿ. ನನ್ನ ಹಣೆ ಬರನೇ ಸರಿ ಇಲ್ಲ. ಯಾವಾಗಲೂ ನನ್ನ ಅಕೌಂಟ್ ಖಾಲಿನೇ ಇರುತ್ತೆ. ಹೇಳ್ಕೊಳಕ್ಕೊಂದೊಳ್ಳೆ ಜಾಬು ಇಲ್ಲ. ಆದರೆ ಹೇಳೋಕೆ ನನ್ನ ಹತ್ರ ರಹಸ್ಯ ಇದೆ. ಆದರೆ ಆ ರಹಸ್ಯ ಈಗಲೂ ಎಲ್ರಿಗೂ ಹೇಳಿದ್ರೆ ಯಾರೂ ನಾನು ನಂಬೋಲ್ಲ. ಎರಡು ವರ್ಷ ಆದಮೇಲೆ ಕಾಲ್ ಮಾಡಿದ್ದೀರಾ. ಹೇಗಿದ್ದೀರಾ? ಮತ್ತೆ ಮುಂದೇನು ಮಾಡೋದು? ಹಲೋ ಹಲೋ ಹಲೋ, ಇದೇ ಸರಿಯಾದ ದಾರಿ. ಡೋಂಟ್ ವರಿ, ಟೇಕ್ ಇಟ್ ಈಸಿ. Yeah. ಟೆನ್ಷನ್ ತಗೊಳಕ್ ಹೋಗ್ಬೇಡ. ನಾಳೆ ಎಲ್ಲ ಸಾರ್ಟ್ ಔಟ್ ಆಗ್ಬಿಡುತ್ತೆ. ಆಯ್ತಾ? ಯಾ, ಬಾಯ್ ಬಾಯ್. ಏನ್ ಬೇಗರ್ ಸಾಹೇಬ್ರೆ, ದುಡ್ಡು ಅರೇಂಜ್ ಆಯ್ತಾ? ಭಿಕ್ಷೆ ಬೇಡಿದಲ್ಲ ಆಗಿದ್ರೆ ಬೇಗ 50 ಕೋಟಿ ತಗೊಂಡು ಹೋಗಿ ಲೀಲಾ ಕೊಡು, ಮರಿಬೇಡ. ಇನ್ಯಾಕ್ ತಡ, ಡೌನ್ಲೋಡ್ ಮಾಡಿ ಪಾಕೆಟ್ FM. ಕೇಳ್ತಾ ಇರಿ ಅರಸು.